ಈಗಾಗಲೇ ಮೇಡಮ್ ಹೇಳಿದ್ರು ವಿಷಯ ಯಾವುದ್ರ ಬಗ್ಗೆ ಅಂತ ಅಂದರೆ IVF ಅಂತ ಅಂದರು. IVF ಅಂತಂದರೆ ಟೆಸ್ಟ್ ಟ್ಯೂಬ್ ಬೇಬಿ. ಸೊ ನಾನು ಇದಕ್ಕೂ ಮುಂಚೆ ಕನೇರಿಯಲ್ಲಿ ಮಾಡ್ತಾಯಿದ್ದೆ. ಯಾವಾಗಲೂ ಅಪ್ಪವ್ರು ಹೇಳೋರು, ಅವ್ರ ಜೊತೆ ಸಾಯಂಕಾಲ ಹೋಗಿ ಕೂತ್ರೆ ಭಾಳ ಕಷ್ಟ ಇರ್ತಿತ್ತು. ಹಳ್ಳಿಗಳ ಸೈಡು ಹೆಣ್ಮಕ್ಳುಗಳು ಎಳ್ಕೊಳಂಗೂ ಇಲ್ಲ, ಬಿಡೋಂಗೂ ಇಲ್ಲ. ಎಲ್ಲದಕ್ಕೂ ಹೆಣ್ಮಕ್ಳನ್ನೇ ದೂರ್ತಿರ್ತಾರೆ. ನೋಡಿ ಆಗಿಲ್ಲ ಅಂತ ಅದು ಏನಾರು ಒಂದು ಬೇಕಾದಾಗ್ಲಪ್ಪ ಮಾಡಬೇಕು ಇಂಥದ್ದೊಂದು ಆಸ್ಪತ್ರೆ ಚಲೋ ಮಾಡಬೇಕು ಅಂತ. ಸೊ ಆ ಕನಸಿನಿಂದಲೇ ಅಪ್ಪವರು ಅತಿ ಕಡಿಮೆ ದರದಲ್ಲಿ, ಏಕೆಂದರೆ ಈಗ ನಾವುಗಳು ಡಾಕ್ಟ್ರಾ, ಬೇಕಾದ್ರೆ ಇಲ್ಲ ನೀವೇ ಬೇಕಾದ್ರೆ ಎಲ್ಲರೂ ಕೇಳಿದ್ರೂ ಗೊತ್ತಾಗುತ್ತೆ. ಔಟ್ಸೈಡ್ ಆಲ್ಮೋಸ್ಟ್ IVF ಇಟ್ ಕಾಸ್ಟ್ ಒಂದು 3 ರಿಂದ 5 ಲಕ್ಷ ನಾರ್ಮಲ್ ಹಾಸ್ಪಿಟಲ್ಗಳಲ್ಲಿ ಮಾಡಿಸ್ಬೇಕು ಅಂತ. ಬೆಂಗಳೂರು ಪುಣೆ ಇವೆಲ್ಲ ಹೋದರೆ ಅದು ದೂರದ ಮಾತಾಡ್ತು, ಭಾಳನೇ ಆಗ್ಬೋದು. ಸೊ 75,000 ಮೇಡಮ್ ಹೇಳ್ದಂಗೆ ಇಟ್ಸ್ ಅದು ಅಲ್ಲಿ ಡ್ರಗ್ಸ್ಗಳನ್ನು ಅಷ್ಟು ನೀವು ಔಟ್ಸೈಡ್ ಹೋಗಿ ಅದು ಏನು ಇಂಜೆಕ್ಷನ್ಸ್ ಕೊಡ್ತಾರಲ್ಲ ಇಂಡ್ಯೂಸ್ ಮಾಡಲಿಕ್ಕೆ, ಆ ಡ್ರಗ್ಸ್ಗಳ ಕಾಸ್ಟ್ MRPನೇ 1.5 ಲಕ್ಷ ಇರುತ್ತೆ. ಮತ್ತು ಹೇಗೆ ಅಂತ ಅಂದರೆ, ಸೊ ಈವನ್ ಫಾರ್ಮಸಿ ಕಂಪ್ನಿಗಳಾಗ್ಬೋದು, ಮತ್ತೊಂದು ಆಗ್ಬೋದು, ದೇ ಹ್ಯಾವ್ ಆಲ್ ದ ಪ್ರೊವಿಷನ್ಸ್ ಫಾರ್ ದ ಟ್ರಸ್ಟ್ ಹಾಸ್ಪಿಟಲ್ಸ್ಗಳು ಅಂತಂದು ಅವ್ರಗಳಿಗೆ ಯಾವುದೋ ಒಂದು MRPಗಳು ಇರುತ್ತೆ. ಸೊ ಆ ಆಧಾರದ ಮೇಲೆ ಅವ್ರೂ ಒಂದು ಸಹಾಯ ಮಾಡ್ತಾರೆ. ಆ್ಯಂಡ್ ಮೇಡಮ್ ಹೇಳ್ದಂಗೆ ಶಶಿಕಲಾ ಜೊಲ್ಲೆ ಮೇಡಮ್ ಕಡೆಯಿಂದಲೇ ಸಿದ್ದಗಿರಿಯಲ್ಲಿ ಪೂರ್ತಿ IVF ಸೆಂಟರ್ ಏನಿದೆ. ಸೊ ಮೇಡಮ್ ಹ್ಯಾಸ್ ಡೊನೇಟೆಡ್ ಇಟ್. ಸೊ ಹಾಗಾಗಿ ಪ್ರತಿಯೊಂದೂ ಬಂದಿರೋದ್ರಿಂದ ಹಾಸ್ಪಿಟಲ್ ರನ್ಸ್ ಆನ್ ನೋ ಲಾಸ್ ನೋ ಪ್ರಾಫಿಟ್. ಅಲ್ಲಿ ಕೆಲಸ ಮಾಡೋರು ಅಷ್ಟೇ ಇದಕ್ಕೆ ಲೈಕ್ ಸೇವಾ ಒಂದು ಮನೋಭಾವದಿಂದಲೇ ಕೆಲಸ ಮಾಡ್ತಾರೆ. ಅಂಥವ್ರನ್ನೇ ಅಪ್ಪವ್ರೂ ಆ್ಯಂಡ್ ಅಂಥವ್ರೇ ಅಟ್ರಾಕ್ಟ್ ಆಗೋದು ಕೂಡ ಆ ಒಂದು ಸೇವೆ ಮಾಡಬೇಕು ಅಂತ ಅನ್ನೋದು. ಸೊ ಹಾಗಾಗಿ ಎಲ್ಲದೂ ಲೈಕ್ ಆ ಕಡಿಮೆ, ಯಾಕೆಂದರೆ ಎಷ್ಟೊಂದು ಜನಕ್ಕೆ ಏನಾಗ್ತಿದೆ ಆ ಮನೋಭಾವ ಇರುತ್ತೆ, ಕಡಿಮೆ ಅಂದಾಕ್ಷಣ ಮತ್ತು ಎಲ್ಲಿ ಕ್ವಾಲಿಟಿ ಏನು ಅರ್ಧಂಬರ್ಧ ಮಾಡಿ ಕಳಿಸ್ತಾರೇನೋ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಸೊ ಆ ರೀತಿಯೂ ಭಯ ಬೇಡ. ಬಿಕಾಸ್ ಯಾಕೆಂದ್ರೆ ನಾವು ನೋಡಿದ್ದೀವಿ ಅದು ಮಷಿನ್ಸ್ಗಳು. ನಾಳೆ ದಿವಸ ನಮ್ಗೆ ಯಾರೇ ಏನೇ ಬಂದರೂ, ಈಗ ಸಪೋಸ್ ಯಾರಾದರೂ ನನಗೆ ಕೇಳಿದ್ರು ಆಲ್ವೇಸ್ ನಾನು ಯಾವುದೇ IVF ಸೆಂಟ್ರ್ ಬಿಟ್ಟು, ಸದ್ಯ ನಂದು ಮೂಲತಃ ತುಮಕೂರಲ್ಲಿ ಇರೋರಿಗೆ ಹೇಳ್ತೀನಿ ಹೋಗ್ದೆ ಮಾಡಿಸ್ಕೊಂಬರ್ರಿ ಅಂತ. ಅಲ್ಲಿಂದ ಅಲ್ಲಿ ಕೊಲ್ಹಾಪುರಕ್ಕೆ ಬರ್ಬೇಕಂದ್ರೆ 1,000 ಕಿಲೋಮೀಟ್ರ್. ಸೊ ಬಟ್ ಸ್ಟಿಲ್ ಇಟ್ ಈಸ್ ವರ್ತ್ ಗೋಯಿಂಗ್. ಆ್ಯಂಡ್ ಇನ್ನೊಂದೇನು, ಅಲ್ಲಿ ಹೋಗಿದ್ರೆ ಉಳ್ಕೊಳಕ್ಕಾಗಲಿ, ಸರ್ ಕೇಳ್ದಂಗೆ, ಸೊ ಉಳ್ಕೊಳಕ್ಕಾಗಲಿ ಊಟಕ್ಕಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದರೆ ಮಠನೇ ಆಲ್ರೆಡಿ ಡೈಲಿ ಬಂದು ಉಳ್ಕೊಂಡ್ರೆ ಮಸ್ತು ಜನ ಇರ್ತಾರೆ. ಸೊ ಹಾಗಾಗಿ ಅದ್ರ ಜೊತೆಲಿ ಪೇಷಂಟ್ಸ್ಗಳಿಗೆ ಅಂತಲೇ ಹಾಸ್ಪಿಟಲ್ ಪ್ರಿಮೈಸಸಲ್ಲೇ ಪ್ರತಿಯೊಂದು ಇರೋದ್ರಿಂದ, ಯಾಕೆಂದರೆ ಎಷ್ಟೊಂದು ಜನ ಬಂದಿರ್ತೀರ ಮಠಕ್ಕೆ ಆಲ್ರೆಡಿ. ಸೊ ಮಠದ್ದೊಂದು ಜಾಗದಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಸೊ ಪ್ರತಿಯೊಂದೂ ಸುಸೂತ್ರವಾಗಿಯೇ ಮಾಡಿಕೊಡ್ತಾರೆ. ಸೊ ಒಂದು ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭಾವನೆ. ಸೊ ಯಾಕೆಂದರೆ 75,000 ರೂಪಾಯಿಗೆ ಯಾರಿಗೂ ಎಲ್ಲೂ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅದು. ಯಾಕೆಂತಂದ್ರೆ ಅಷ್ಟಕ್ಕಾಗೋದೇ ಇಲ್ಲ. ಅದು ಕನ್ನೇರಿಯಪ್ಪವ್ರು ಆಗಿರೋದ್ರಿಂದ ಅವ್ರ ಕೈಲಿಂದ ಮಾತ್ರ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಈಗ ಮೇಡಮ್ ಹೇಳಿದ್ರೆ ಅವ್ರದ್ದೇ ಪ್ರೈವೇಟ್ ಸೆಂಟರ್ ಐತೆ ಬೆಳಗಾಂನಾಗ, ಅಲ್ಲಿ 3 ಲಕ್ಷ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಅಲ್ಲೇ ಇಲ್ಲಿ ಬಂದು 75,000 ರೂಪಾಯಿಗೆ ಮಾಡಿಕೊಡ್ತಾರೆ ನನಗೆ. ಸೊ ಹಾಗಾಗಿ ಎಲ್ಲರಿಗೂ ತಲುಪಿಸೋ ಥರ ಮಾಡಿ, ಬಾಯಿಂದ ಬಾಯಿಗೆ ಯಾರಿಗೋ ಒಬ್ರಿಗೆ, ಯಾಕೆಂದ್ರೆ ನಿಮಗೆ ಅವಶ್ಯಕತೆ ಇರ್ಬೋದು, ಇಲ್ದಲೇ ಇರ್ಬೋದು, ಬಟ್ ಸಿಕ್ದಾಗಾದರೂ ಹೇಳ್ಬೋದು. ಈಗ ನಾನು OPD ನಾನು ಹೇಳ್ತಿರ್ತೀನಿ, ಬಹುಶಃ ಎಲ್ಲರಿಗೂ ಹೇಳ್ತೀನಿ, ಈ ಥರ ಒಂದು ಆಪ್ಷನ್ ಇದೆ, ಬೇಕು ಅಂತಂದ್ರೆ ಹೋಗ್ರಿ ಅಂತ ಅಂದು. ಯಾಕಂದ್ರೆ ಅವ್ರ ಸಂಬಂಧದಲ್ಲಾಗಲಿ ಮತ್ತೊಬ್ಬರಾಗಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ದೇ ಇರ್ತದೆ. ಸೊ ಹಾಗಾಗಿ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸ ನೀವು ಮಾಡಿ ಅಂತ ಅಂದು ಕೇಳ್ಕೊತೀವಿ. ಥ್ಯಾಂಕ್ ಯು. ಬಂದಿರಿ ನೀವು